ಹಲೋ ಫ್ರೆಂಡ್ಸ್, ಡಿಸೈನರ್ ಬ್ಲೌಸ್ ಸ್ಟಿಚಿಂಗಿಗೆ ಸ್ವಾಗತ. ಈ ರೀತಿ ನೀವು ಡಿಸೈನ್ ಮಾಡಿಸಿರೋ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಈ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ. ತುಂಬ ಸೂಪರಾಗಿ ಬಂದಿದೆ. 5 ಬ್ಲೌಸು ಇದೇ ಮೆಥಡಲ್ಲಿ ಸ್ಟಿಚ್ ಮಾಡಿರೋವಂಥದ್ದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಒಂದೇ ದಿವಸದಲ್ಲಿ 5 ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ. ಈಸಿ ಮೆಥಡು ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. ಫ್ರೆಂಡ್ಸ್, ನಾನು ನಿನ್ನೆ ವಿಡಿಯೋದಲ್ಲಿ ಎಂಬ್ರಾಯ್ಡ್ರಿ ಹಾಕ್ಸ್ಕೊ ಬಂದಮೇಲೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ನಿನ್ನೆ ವಿಡಿಯೋದಲ್ಲಿ ತೋರಿಸಿದೆ. ಇವತ್ತು ನಾನು ಸ್ಟಿಚ್ ಮಾಡೋದು ಈಸಿ ಮೆಥಡನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ನೀವು ಎಂಬ್ರಾಯ್ಡ್ರಿ ಮಾಡಿರೋ ಪೀಸ್ ಇರುತ್ತಲ್ವ, ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಕಟ್ ಮಾಡ್ಕೊಂಡ್ರ ಮೇಲೆ ಈ ರೀತಿ ಎಂಬ್ರಾಯ್ಡ್ರಿ ಬ್ಲೌಸನ್ನು ಹೀಗೆ ಮೇಲೆ ಉಲ್ಟಾ ಕಾಣೋ ಹಾಗೆ, ಮತ್ತು ಮೇಲ್ಮೈ ಎಂಬ್ರಾಯ್ಡ್ರಿ ಹಾಕಿರೋ ಪೀಸ್ ಮೇಲ್ಮೈ ಲೈನಿಂಗ್ ಮೇಲೆ ಇಟ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಒಂದು ಗುಂಡ್ಪಿನ್ ಹಾಕಿದ್ದೀನಿ, ಇಲ್ಲೊಂದು ಗುಂಡ್ಪಿನ್ ಹಾಕಿದ್ದೀನಿ, ಇಲ್ಲೊಂದು ಗುಂಡ್ಪಿನ್ ಹಾಕಿದ್ದೀನಿ. ಮತ್ತು ಇಲ್ಲಿ ಲೈನಿಂಗ್ ಕಚ್ಚು ಮತ್ತು ಮೇನ್ ಫ್ಯಾಬ್ರಿಕ್ ಕಚ್ಚು ಸೇಮ್ ಕರೆಕ್ಟಾಗಿ ಎರಡೂ ಸಹ ಒಟ್ಟಿಗೆ ಇರಬೇಕು. ಮತ್ತು ಇಲ್ಲಿ ಗುಂಡ್ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು ಸ್ಟಿಚ್ ಮಾಡೋದು ಹೇಳ್ಕೊಡ್ತೀನಿ. ಇವಾಗ ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡಿದ್ದೀನಿ. ಕರೆಕ್ಟಾಗಿ ಡಿಸೈನ್ ಎಂಡಲ್ಲಿ ಸೂಜಿನ ತಂದುಬಿಟ್ಟು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಎಂಡಲ್ಲಿ ಈಗ ಉಲ್ಟಾ ಮಾಡುವಂಥದ್ದು ಕಟ್ ಮಾಡ್ಕೊಬೇಕು. ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಯಾವ ಶೇಪಲ್ಲಿ ಡಿಸೈನನ್ನು ಹಾಕಿದ್ದೀರಾ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಮತ್ತು ಒಂದು ಕಚ್ಚನ್ನು ಹಾಕ್ಕೊಳ್ಳಿ. ಉಲ್ಟಾ ಫೋಲ್ಡ್ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ಈಗ ಉಲ್ಟಾ ಮಾಡಿದಾಗ ಡಿಸೈನ್ ಮೇಲೆ ಬರುತ್ತೆ ನೋಡಿ. ಈಗ ಮೇಲೆ ಬಂತು. ಕರೆಕ್ಟಾಗಿ ಮಾಡಿಕೊಂಡು ಈಗ ಒಂದು ಕೂಳೆ ಮೇಲೆ ಹೊಲಿಗೆ ಹಾಕ್ಕೊಬೇಕು. ಫ್ರೆಂಡ್ಸ್, ನೀವೆಲ್ಲ ಯಾವ ರೀತಿ ಡಿಸೈನರ್ ಬ್ಲೌಸನ್ನ ಸ್ಟಿಚ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಪೂರ್ತಿ ಸ್ಕಿಪ್ ಮಾಡ್ದಾಗೇ ನೋಡಿ ಫ್ರೆಂಡ್ಸ್. ಈ ರೀತಿ ನಿಧಾನಕ್ಕೆ ಹೊಲ್ಕೊಳ್ಳಿ, ಯಾಕಂದರೆ ಅಡಿಗಡೆ ಲೈನಿಂಗು ಕಾಣುವಂಥ ಸಾಧ್ಯತೆ ಇರುತ್ತೆ. ಡಿಸೈನ್ ಮಾಡಿಸಿರ್ತೀರಲ್ಲ, ಈ ಥರ ಉಲ್ಟಾ ಫೋಲ್ಡ್ ಮಾಡಿ ಸ್ಟಿಚ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡ್ರೆ ಥ್ರೆಡ್ ಕಟ್ ಆಗಲ್ಲ, ಮತ್ತು ನೀಡಲ್ ಸಹ ಏನೂ ಆಗಲ್ಲ. ಮತ್ತು ಈಗ ಲೈನಿಂಗ್ ಆರಾಮಾಗಿ ಈಸಿಯಾಗಿ ಹಚ್ಬೋದು. ಒಂದ್ಸಲಿ ನಾವು ಈ ಡಿಸೈನ್ ಮಾಡಿರೋದನ್ನ ಕ್ಲೀನಾಗಿ ಇಟ್ಕೊಂಡು ಹೊಲಿದು ಉಲ್ಟಾ ಮಾಡೋ ತನಕ ಅಷ್ಟೇ. ಮತ್ತು ಲೈನಿಂಗ್ ಎಲ್ಲ ಸೇಮ್ ಮೆಥಡಲ್ಲಿ ಹಾಗೇ ಹಚ್ಬೋದು, ಸರಿಯಾಗಿ ಬರುತ್ತೆ. ಕಟ್ಟಿಂಗ್ ಒಂದು ಕರೆಕ್ಟಾಗಿ ಮಾಡಿಕೊಂಡ್ರೆ ಫ್ರೆಂಡ್ಸ್, ನೀವು ಆರಾಮಾಗಿ ಡಿಸೈನ್ ಬ್ಲೌಸನ್ನು ಸ್ಟಿಚ್ ಮಾಡಿಬಿಡ್ಬೋದು ಬೇಗ. ನೋಡಿ, ಹೀಗೆ ಈಗ ಬ್ಯಾಕ್ ಪಾರ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಆಯಿತು. ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ಈಗ ಫ್ರಂಟಲ್ಲಿ ನಾನು ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ಇಟ್ಟೆ. ನೋಡಿ, ಫ್ರಂಟಲ್ಲಿ ಡಿಸೈನ್ ಹಾಕ್ಸಿರ್ತಾರಲ್ಲ, ಲೈನಿಂಗ್ ಮೇಲೆ ಡಿಸೈನ್ ಹಾಕ್ಸಿರೋ ಪೀಸನ್ನು ಇಟ್ಬಿಟ್ಟು ಸ್ಟಿಚ್ ಮಾಡಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಆಯಿತು. ಈಗ ಒಂದು ಪಾರ್ಟ್ ಅಂದರೆ ಡಿಸೈನ್ ಹಾಕಿರೋ ಪಾರ್ಟ್ನ ಲೈನಿಂಗ್ ಮೇಲೆ ಇಟ್ಬಿಟ್ಟು ಒಂದು ಗುಂಡ್ಪಿನ್ ಹಾಕಿ ನಾವು ಹೊಲಿದ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡ್ಬೋದು, ಕರೆಕ್ಟಾಗಿ ಬರುತ್ತೆ. ನೀವು ಫ್ರಂಟು ಬ್ಯಾಕು ಈ ರೀತಿ ಇಟ್ಕೊಂಡು ಉಲ್ಟಾ ಫೋಲ್ಡ್ ಮಾಡಿ ಹೊಲಿದ್ಬಿಟ್ರೆ ಇನ್ನು ಸ್ಲೀವ್ ಏನು ತುಂಬ ಈಸಿ ಇರುತ್ತೆ. ಸ್ಲೀವ್ ಫುಲ್ ಡಿಸೈನ್ ಹಾಕ್ಸಿದಾಗ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡಬೇಕು. ಅದು ಬಿಟ್ಟರೆ ನಾನೀಗ ತೋರಿಸಿರೋ ಡಿಸೈನಲ್ಲಿ ಫುಲ್ ಇಲ್ಲ, ಅಂದರೆ ಅಲ್ಲಲ್ಲಿ ಒಂದೊಂದು ಬೊಟ್ಟ ಮತ್ತು ಒಂದು ಫ್ಲವರನ್ನು ಇಡಿಸಿದ್ದೀನಿ. ಅದು ಅಷ್ಟೊಂದು ಕಷ್ಟ ಆಗಲ್ಲ. ನೋಡಿ, ನೀಟಾಗಿ ಸ್ವಲ್ಪ ತೀರಾ ಎಂಡಲ್ಲಿ ಕಟ್ ಮಾಡಬೇಡಿ. ಉಲ್ಟಾ ಫೋಲ್ಡ್ ಮಾಡುವಾಗ ಪಿಂಜೋ ಅಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಟ್ಟೆ ಬಿಟ್ಕೊಂಡ್ರೆ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಕೂಳೆ ಮೇಲೆ ಹೊಲಿಗೆ ಹಾಕಿದಾಗ ಏನೂ ಆಗಲ್ಲ, ತುಂಬ ಈಸಿ ಇರುತ್ತೆ. ನಾನು ಒಂದೊಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಸಹ ಕೊಡ್ತೀನಿ. ಎಂಬ್ರಾಯ್ಡ್ರಿಗೆ ಒಂದೊಂದು ಬ್ಲೌಸನ್ನು ಎಂಬ್ರಾಯ್ಡ್ರಿ ಹಾಕ್ಸ್ಕೊಂಬಂದು ಸ್ಟಿಚ್ ಮಾಡ್ತೀನಿ. ಎರಡೂ ಈಸಿ ಇರುತ್ತೆ. ಒಂದೆರಡು ಬ್ಲೌಸು ಸ್ಟಿಚ್ ಮಾಡೋ ತನಕ ಕಷ್ಟ ಅನಿಸುತ್ತೆ, ಮತ್ತು ಈಸಿ ಆಗುತ್ತೆ. ನಾನೀಗ ಬೆಲ್ಟ್ ಪಟ್ಟಿನ ಇನ್ನೂ ಕಟ್ ಮಾಡಿಲ್ಲ. ಲೈನಿಂಗ್ ಎಲ್ಲ ಅಟ್ಯಾಚ್ ಆದಮೇಲೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ತೀನಿ. ಅದನ್ನು ಸಹ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ಮೆಥಡು ನಾನು ಆರ್ಮೋಲಲ್ಲಿ 4.5 ಇಂಚ್ ಇಟ್ಕೊಂಡು ಆರ್ಮೋಲಲ್ಲಿ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕಟ್ ಮಾಡ್ತೀನಲ್ಲ, ಅದೇ ರೀತಿ ಮೆಥಡು. ನೀವು ಏನು ಚೇಂಜಸ್ ಮಾಡಬೇಕು, ನೀವು ಸ್ಟ್ರೈಟ್ ಹೊಲಿತಾ ಇದ್ದೀರಾ, ಆರ್ಮೋಲಲ್ಲಿ 5.5, 6 ಆ ರೀತಿ ಇಟ್ಕೊಳ್ತಿದ್ದೀರಾ ಅಂದರೆ ಸೇಮ್ ಮೆಥಡೇ ಫಾಲೋ ಮಾಡಿ. ಆದರೆ ಆರ್ಮೋಲಲ್ಲಿ ನೀವು ಎಷ್ಟು ಇಟ್ಕೊಳ್ತೀರೋ ಅಷ್ಟು ಇಟ್ಕೊಳ್ಳಿ. ಈಗ ನಾನು ಮುಂಭಾಗದ ಇನ್ನೊಂದು ಪಾರ್ಟನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಈ ಕಡೆ ಮಾರ್ಕನ್ನು ಹಾಕ್ಕೊಬೇಕು.
ಮಾರ್ಕನ್ನು ಹಾಕಿ ಒಂದು ಸ್ವಲ್ಪ ಮುಂಭಾಗದಲ್ಲಿ ಎಡಗಡೆ ಬಲಗಡೆ ಭಾಗ ಇರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ನೀವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸೈಡಿನ ಭಾಗದಲ್ಲಿ ಹೊಲಿದು ಬಿಡ್ತೀರಾ, ಹಾಗಾಗಿ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಮುಂಭಾಗದ 2 ಪಾರ್ಟನ್ನು ಬೇರೆ ಬೇರೆ ಇಟ್ಕೊಳ್ಳೋದ್ರಿಂದ. ಈಗ ಫ್ರೆಂಡ್ಸ್, ಮುಂಭಾಗ 2 ಪಾರ್ಟಿಗೂ ಲೈನಿಂಗ್ ಹಚ್ಚಾಯಿತು, ಬ್ಯಾಕ್ ಹಚ್ಚಾಯಿತು. ಈಗ ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ. ಮುಂಭಾಗದ ಒಂದು ಸೈಡ್ ಪಾರ್ಟನ್ನು ಸ್ವಲ್ಪ ಜಾಸ್ತಿ ಬಟ್ಟೆ ಬಿಟ್ಟಿದ್ದೀನಿ, ಯಾಕಂದರೆ ಅಲ್ಲಿ ಉಲ್ಟಾ ಫೋಲ್ಡ್ ಮಾಡಿಲ್ಲ, ಎಕ್ಸ್ಟ್ರಾ ಬಟ್ಟೆ ಕೊಟ್ಟು ಮಡ್ಚಿ ಹೊಲಿಬೇಕು. ಈಗ ನಾನು ಬ್ಯಾಕಲ್ಲಿ ನೋಡ್ಕೊಳ್ತಾ ಇದ್ದೀನಿ, 13 ಇಂಚಿದೆ, ಕರೆಕ್ಟು 12.5 ಇಂಚಿಗೆ ಬರುತ್ತೆ. ಯಾಕಂದರೆ ಮೇಲೆ ಶೋಲ್ಡರ್ ಅರ್ಧ ಇಂಚು ಹಿಡಿಯೋದ್ರಿಂದ ಕರೆಕ್ಟ್ ಇದೆ. ಈಗ ನಾನು ಬೆಲ್ಟ್ ಪಟ್ಟಿ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಬೆಲ್ಟ್ ಪಟ್ಟಿನ ನಾವು ಒಂದು ಸರಿ ಹುಕ್ಸ್ ಹಾಕ್ತೀವಲ್ಲ, ಅಲ್ಲಿಂದ ಹಿಡಿದ್ಬಿಟ್ಟು ಬೆಲ್ಟ್ ಪಟ್ಟಿ ಅಳತೆ ಬ್ಲೌಸಲ್ಲಿ ಕೊಟ್ಟಿರ್ತಾರಲ್ಲ ಅಲ್ಲಿಂದ 1 ಇಂಚು ಕೆಳಗಡೆ ಇಟ್ಕೊಬೇಕು. ಕರೆಕ್ಟು ಬೆಲ್ಟ್ ಪಟ್ಟಿಗೆ ಅಳತೆ ಬ್ಲೌಸಲ್ಲಿ ಎಲ್ಲಿ ಕೊಟ್ಟಿರ್ತಾರೋ ಅಲ್ಲಿಂದ 1 ಇಂಚಿಗೆ ಕೆಳಗೆ ಇಟ್ಕೋಬೇಕು. ಮತ್ತು ನಿಪ್ಪಲ್ ಪಾಯಿಂಟ್ ಅಂದರೆ ಶೋಲ್ಡರಿಂದ ಮಾರ್ಜಿನಿಗೆ 1/4 ಇಂಚು ಬಿಟ್ಬಿಟ್ಟು ಎಲ್ಲಿ ಸ್ಟಿಚ್ ಮಾಡಿರ್ತಾರೆ ಬೆಲ್ಟ್ ಪಟ್ಟಿ ಅಲ್ಲಿಂದ ಅರ್ಧ ಇಂಚ್ ಸಾಕು. ತುಂಬ ದಪ್ಪ ಹೈಟು ಇದ್ದರೆ 1 ಇಂಚಿಗೆ ಇಟ್ಕೊಳ್ಳಿ. ಈಗ ಕಂಕ್ಳು ಪಾಯಿಂಟ್ ಅಲ್ಲಿಂದ ಅರ್ಧ ಇಂಚಿಗೆ. ಈಗ ಬೆಲ್ಟ್ ಶೇಪನ್ನು ಆರಾಮಾಗಿ ಕೊಡಿ. ಬೆಲ್ಟ್ ಶೇಪನ್ನು ಕೊಡ್ತಾಯಿದ್ದಿ, ಕರೆಕ್ಟಾಗಿ ಶೇಪ್ ಬರುತ್ತೆ. ಈಗ ಈ ಬಟ್ಟೆಯಲ್ಲಿ ಬಟ್ಟೆ ಜಾಸ್ತಿ ಇಲ್ಲ, ನಾನು ಎಕ್ಸ್ಟ್ರಾ ಬಟ್ಟೆಯಲ್ಲಿ ಅಂದರೆ ಇದೇ ಫ್ಯಾಬ್ರಿಕಲ್ಲೇ ಎಕ್ಸ್ಟ್ರಾ ಬಟ್ಟೆಯಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತೀನಿ ನೋಡಿ. ಶೋಲ್ಡರ್ ಸ್ವಲ್ಪ ಜಾಸ್ತಿ ಇದೆ ಒಂದು ಸೈಡಲ್ಲಿ, ನಾನು ಅದನ್ನು ನೀಟಾಗಿ ಎಲ್ಲ ಕಟ್ ಮಾಡಿ ಕರೆಕ್ಟಾಗಿ ಜೋಡಿಸ್ಕೊಳ್ತೀನಿ. ಈ ರೀತಿ ನೀವು ಗುಂಡ್ಪಿನ್ ಹಾಕಿ ಬ್ಯಾಕ್ ಫ್ರಂಟು ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಅಳತೆ ಮಾಡಿ, ಹೆಚ್ಚಿದ್ರೆ ಕಟ್ ಮಾಡಿ ತಗೊಬೋದು. ಬೆಲ್ಟ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ. ನೀವು ಬೆಲ್ಟ್ ಪಟ್ಟಿನ ನೋಡ್ಕೊಳ್ಳಿ, ಬ್ಯಾಕಲ್ಲಿ ಬ್ಯಾಕ್ ಪಾರ್ಟ್ ಇರುತ್ತೆ, ಅಲ್ಲಿ ಆ ಪಾರ್ಟಿಗೆ ಏನಾದರೂ ಕಟ್ ಮಾಡಿಬಿಡ್ತೀರಾ, ಹುಷಾರಿ. ಇನ್ನೂ ಟಕ್ಸ್ ಹಿಡ್ದಿಲ್ಲ ಫ್ರೆಂಡ್ಸ್, ಟಕ್ಸ್ ಹಿಡಿದ ತಕ್ಷಣ ಬೆಲ್ಟ್ ಪಟ್ಟಿ ಇನ್ನೂ ಒಂದು 1/4 ಇಂಚಿಗೆ ಮೇಲೆ ಹೋಗುತ್ತೆ, ಕರೆಕ್ಟಾಗುತ್ತೆ ಬೆಲ್ಟ್ ಪಟ್ಟಿಗೆ ನೋಡಿ. ಬೆಲ್ಟ್ ಪಟ್ಟಿ ತುಂಬ ದೊಡ್ಡದಾಗೂ ಕೊಡಬಾರ್ದು, ತುಂಬ ಚಿಕ್ಕದಾಗೂ ಕೊಡಬಾರ್ದು. ನೀನು ಟಕ್ಸನ್ನು 4 ಟಕ್ಸ್ ಹಿಡಿಬೇಕು. ಹಿಡಿದ್ರ ಮೇಲೆ ಕರೆಕ್ಟಾಗಿ 3 ಮತ್ತು 3.5 ಇಂಚಿಗೆ ಬೆಲ್ಟ್ ಪಟ್ಟಿ ಬರುತ್ತೆ ನೋಡಿ. ನಾನು ಈ ಮೆಥಡನ್ನು ಹಿಂದಿನ ವಿಡಿಯೋದಲ್ಲಿ ಸಹ ಹೇಳ್ಕೊಟ್ಟಿದ್ದೀನಿ, ಈಸಿ ಮೆಥಡು, ಟ್ರೈ ಮಾಡಿ. ಈಗ ಎಷ್ಟು ಇಟ್ಕೊಬೇಕು ಪಟ್ಟಿನಂತ, ಈ ಪಟ್ಟಿ ಎಷ್ಟು ಇಟ್ಕೋಬೇಕು ಅನ್ನೋದಕ್ಕಿಂತ ಮೊದಲು ನಾವು ಟಕ್ಸನ್ನು ಹಿಡ್ಕೊಬೇಕು. ಟಕ್ಸನ್ನು ಹಿಡಿದಾಗ ನಮಗೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಬೇಕು. ಟಕ್ಸ್ ಹಿಡಿದು ನೋಡಿದ್ರೆ ನೀವು ಕರೆಕ್ಟಾಗಿ ಅರ್ಧ ಇಂಚಿಗೆ ಜಾಸ್ತಿ ಮಾಡ್ಕೊಬೋದು. ಈಗ ಟಕ್ಸನ್ನು ಹಿಡಿತಾ ಇದ್ದೀನಿ, 4 ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ. ಫ್ರೆಂಡ್ಸ್, ಟಕ್ಸಿಗೆ 2 ಸ್ಟಿಚ್ಚನ್ನು ಬೇಕಾದರೂ ಹಾಕ್ಕೊಳ್ಳಿ, ಯಾಕಂದರೆ ಕರೆಕ್ಟಾಗಿ ಗಟ್ಟಿಯಾಗಿರುತ್ತೆ. 1 ಸ್ಟಿಚ್ ಹಾಕಿದ್ರೂ ನೀವು ಎಂಡಲ್ಲಿ ಗಂಟು ಹಾಕೋದನ್ನು ಮರಿಬೇಡಿ. ಈಗ ಬೆಲ್ಟ್ ಪಟ್ಟಿ ರೆಡಿ ಮಾಡಬೇಕು. ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋಕ್ಕೆ 2 ಲೈನಿಂಗು, 1 ಮೇನ್ ಫ್ಯಾಬ್ರಿಕ್ಕು ತಗೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕ್ಕು ಎಂಬ್ರಾಯ್ಡ್ರಿ ಹಾಕಿದ್ವಲ್ಲ, ಅಲ್ಲಿ ಫ್ಯಾಬ್ರಿಕ್ಕಿಗೆ ಸ್ವಲ್ಪ ಜಾಸ್ತಿ ದಾರ ಎಳ್ಕೊಂಡಂಗೆ ಆಗಿತ್ತು. ಐರನ್ ಮಾಡಿದ್ರು ಕರೆಕ್ಟ್ ಆಗಿಲ್ಲ. ಒಂದೊಂದು ಬಟ್ಟೆಗೆ ಹಾಗೆ ಆಗುತ್ತೆ ಎಂಬ್ರಾಯ್ಡ್ರಿ ಮಿಷನಲ್ಲಿ. ಅಂದರೆ ಇದು ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಅಲ್ಲ, ಅಂದರೆ ಮಿಷನಲ್ಲೇ ಮಾಡ್ತಾರಲ್ಲ ಆ ಎಂಬ್ರಾಯ್ಡ್ರಿನೇ. ಈಗ ನಾನು ಟಕ್ಸ್ ಎಲ್ಲ ಹಿಡ್ದಾದ್ಮೇಲೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಇಟ್ಕೊಂಡು ಕರೆಕ್ಟಾಗಿ ಜೋಡಿಸ್ಕೊಂಡು ನೋಡಿ, ಟೇಪಲ್ಲಿ ಈ ರೀತಿ ಅಳತೆ ಮಾಡ್ಕೊಳ್ಳಿ. ಬೆಲ್ಟ್ ಪಟ್ಟಿ 3.5 ಇಂಚಿಗೆ ಇಟ್ಕೊಳ್ಳಿ. ಮತ್ತು ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ 3/2ಕ್ಕೆ ಬರುತ್ತೆ. 3.5 ಇಂಚಿಗೆ ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತಿದ್ದೀನಿ. ಈ ಥರ ಸ್ಟಿಚ್ ಮಾಡಿಬಿಟ್ಟು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಈಗ ಶೇಪನ್ನು ಕೊಟ್ಕೋಬೇಕು, ಜಾಸ್ತಿನೂ ಆಗಲ್ಲ ಕಡಿಮೆನೂ ಆಗಲ್ಲ. ಪದೇ ಸ್ಟಿಚ್ಚನ್ನು ತೆಗೆದುಬಿಟ್ಟು ರೆಡಿ ಮಾಡುವಂತಹ ಸಾಧ್ಯತೆ ಇರಲ್ಲ, ಯಾಕಂದರೆ ಬಿಗಿನರ್ಸ್ ಕಲಿತಿರೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಸಿಂಗಲ್ ಲೈನಿಂಗ್ ಮೇಲೆ ಕೂಳೆ ಮೇಲೆ ಹೊಲಿಗೆ ಹಾಕಿ ಈಗ ಕಟ್ ಮಾಡ್ಕೊಂಡಾಗ ನಿಮಗೆ 2 ಬೆಲ್ಟ್ ಪಟ್ಟಿಗೂ ಕನ್ಫ್ಯೂಸ್ ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಒಂದು ಬೆಲ್ಟ್ ಪಟ್ಟಿಗೆ ಸರಿ ಬಂದರೆ ಇನ್ನೊಂದು ಬೆಲ್ಟ್ ಪಟ್ಟಿಗೆ ಸರಿ ಬರೋಲ್ಲ. ಕಲಿತಾ ಇರೋರಿಗೆ ತುಂಬ ಕಷ್ಟ ಆಗುತ್ತೆ. ನಾವು ಕಲಿತಾ ಇರೋರಿಗೆ ಎಷ್ಟು ಈಸಿ ಮೆಥಡ್ ಇರುತ್ತೋ ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಈಗ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತಾ ಇದ್ದೀನಿ.
ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋದು ತುಂಬ ಸುಲಭ ಇದೆ ನೋಡಿ. ಬೆಲ್ಟ್ ಪಟ್ಟಿ ಆದ ನಂತರ ಗುಂಡಿ ಪಟ್ಟಿ ಕಾಜಾಪಟ್ಟಿ ಸೇಮ್ ನಾನು ಹಿಂದಿನ ವಿಡಿಯೋದಲ್ಲಿ ಈ ಮೆಥಡ್ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಪಟ್ಟಿ ಅಟ್ಯಾಚ್ ಆದಮೇಲೆ ಉಲ್ಟಾ ಫೋಲ್ಡ್ ಮಾಡಿ ಬೆಲ್ಟ್ ಪಟ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ. ಈಗ ಹೊರಗೆ ತೆಗೀರಿ ಫ್ರೆಂಡ್ಸ್. ಈ ರೀತಿ ಟ್ರೈ ಮಾಡಿ, ತುಂಬ ಈಸಿ ಇರುತ್ತೆ ನೋಡಿ. ಈಗ ಗುಂಡಿ ಪಟ್ಟಿ ಕಾಜಾಪಟ್ಟಿ ಮಾಡಿಬಿಟ್ಟು ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಎಕ್ಸ್ಟ್ರಾ ಪೀಸನ್ನೆಲ್ಲ ಕಟ್ ಮಾಡಿ ತಕ್ಕೊಳ್ಳಿ. ಈಗ ಗುಂಡಿ ಪಟ್ಟಿ ಕಾಜಾಪಟ್ಟಿ, ನಿಮಗೆ ಗುಂಡಿ ಪಟ್ಟಿ ಕಾಜಾಪಟ್ಟಿ ಎಷ್ಟು ಅಗಲ ಬಟ್ಟೆ ಬೇಕು, 2.5 ಇಂಚು 3 ಇಂಚು ಈ ರೀತಿ ಇಟ್ಕೊಬೋದು. ತುಂಬ ಜಾಸ್ತಿ ಬಟ್ಟೆನ ಇಟ್ಕೊಂಡಾಗ ಗುಂಡಿ ಪಟ್ಟಿ ಕಾಜಾಪಟ್ಟಿ ಜಾಸ್ತಿ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡ್ಕೊಳ್ಳಿ. ಈಗ ಹುಕ್ಸ್ ಪಟ್ಟಿನೂ ಸಹ ನಿಮಗೆ 2 ಇಂಚ್ ಬೇಕಿದ್ದರೆ 2 ಇಂಚ್ ಇಟ್ಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಕೂಳೆ ಮೇಲೆ ಹೊಲಿಗೆ ಹಾಕಿ ಹೀಗೆ ಮಡ್ಚ್ಕೊಳ್ಳಿ. ತುಂಬ ಸ್ಪೀಡಾಗಿ ಸಹ ಹೊಲ್ಕೊಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಎರಡು ಸೈಡಲ್ಲೂ ಒಂದೇ ಸಮವಾಗಿದೆಯಾ ಅಂತ. ಈಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಶೋಲ್ಡರ್ ಅಟ್ಯಾಚ್ ಮಾಡೋಣ. ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನೀವು ಡಿಸೈನ್ ಹಾಕ್ಸಿರ್ತೀರಲ್ವ, ಅಲ್ಲಿ ಮೇಲ್ಗಡೆ 1/2 ಇಂಚು ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಬೇಕು. ಇಲ್ಲ ಅಂತ ಅಂದರೆ ಡಿಸೈನ್ ಮೇಲೇ ಹೊಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಶೋಲ್ಡರೆಲ್ಲ ಅಟ್ಯಾಚ್ ಮಾಡಿಕೊಂಡು ಬೇಕಿದ್ದರೆ ಕೂಳೆ ಮೇಲೆ ಹೊಲಿಗೆ ಸಹ ಹಾಕೋಬೋದು. ನಂತರ ಫಿಟ್ಟಿಂಗ್ ಮಾಡೋದಿರುತ್ತೆ. ಫಿಟ್ಟಿಂಗ್ ಇದು ನಾನು 4.5 ಇಂಚ್ ಹಾರ್ಮೋಲ್ ಕಟ್ ಮಾಡಿಕೊಂಡು ಮಾಡ್ತೀನಲ್ಲ ಆ ರೀತಿ ಫಿಟ್ಟಿಂಗು. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್, ಮಿಸ್ ಮಾಡದೆ ನೋಡಿ. ಈಗ ಶೋಲ್ಡರ್ ಜಾಯಿಂಟ್ ಆದ ತಕ್ಷಣ ನಾವಿಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟು ಎದೆ ಸುತ್ತ ಅಳತೆ 4ನೇ ಒಂದು ಭಾಗ ಇದೆ ನೋಡಿಕೊಂಡು ಫಿಟ್ಟಿಂಗನ್ನು ಮಾಡ್ಕೋಬೇಕು ನೋಡಿ. ಈ ರೀತಿ ಕರೆಕ್ಟಾಗಿ ಕರೆಕ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಸ್ಟಿಚ್ ಹಾಕಿಬಿಟ್ಟು ಫಿಟ್ಟಿಂಗನ್ನು ಮಾಡಬೇಕು. ಬ್ಲೌಸಿನ ಎಂಡಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಈಗ ಇದರ ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡಿಕೊಂಡು 4ನೇ ಒಂದು ಭಾಗ ಫಿಟ್ಟಿಂಗನ್ನು ಮಾಡ್ಕೋಬೇಕು. ನಂತರ ಎಕ್ಸ್ಟ್ರಾ ಹಾರ್ಮೋಲಲ್ಲಿ ಬಟ್ಟೆನ ಕಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚಿಂಗ್ ಇರುತ್ತೆ. ಈಗ ಸ್ಲೀವ್ಗೆ ಎಂಬ್ರಾಯ್ಡ್ರಿ ಮಾಡಿಸಿರೋ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚ್ ಮಾಡೋದು. ಈ ರೀತಿ ಲೈನಿಂಗ್ ಮೇಲೆ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಿಸಿರೋದು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಿ ಸ್ಲೀವಿಗೆ ಲೈನಿಂಗ್ ಅಟ್ಯಾಚ್ 2 ಸ್ಲೀವ್ಗೂ ಮಾಡ್ಕೊಬೇಕು. ತುಂಬ ಈಸಿ ಇರುತ್ತೆ ಸ್ಲೀವ್ಗೆ ಲೈನಿಂಗ್ ಅಟ್ಯಾಚು. ನೀವು ಲೈನಿಂಗ್ ಸಹ ಸ್ಲೀವ್ ಥರ ಕಟ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೊಲಿಬೋದು. ಇಲ್ಲ ಅಂದರೆ ಮೇನ್ ಫ್ಯಾಬ್ರಿಕ್ ಸಹ ಸ್ಲೀವ್ ಶೇಪ್ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಟು ಹೊಲಿಬೋದು. ಯಾವ ಮೆಥಡ್ ಆದರೂ ಕರೆಕ್ಟಾಗಿ ಬರುತ್ತೆ. ಸ್ಲೀವಿಗೆ ಲೈನಿಂಗನ್ನು ಅಟ್ಯಾಚ್ ಮಾಡಿ ಸುಕ್ಕಿಲ್ದಂಗೆ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. 2 ಸ್ಲೀವನ್ನು ಲೈನಿಂಗ್ ಅಟ್ಯಾಚ್ ಆದಮೇಲೆ ನಾನು ಫಿಟ್ಟಿಂಗ್ ಮಾಡಿಕೊಂಡು ನಂತರ ಹಾರ್ಮೋಲ್ ಕಟ್ ಮಾಡಿಕೊಂಡು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಆದಮೇಲೆ ಮೆಜರ್ಮೆಂಟ್ ಬ್ಲೌಸನ್ನು ತಗೊಂಡು ಫಿಟ್ಟಿಂಗ್ ಹಾಕಬೇಕು. ಹಾರ್ಮೋಲಲ್ಲಿ ಎಷ್ಟು ಸ್ಟಿಚ್ ಫಿಟ್ಟಿಂಗ್ ಮಾಡಿರ್ತಾರೋ ಅಲ್ಲಿಗೆ ಒಂದು ಮಾರ್ಕು, ಮತ್ತು ಸ್ಲೀವಿನ ತಳಭಾಗದಲ್ಲಿ ಎಷ್ಟು ಮಾಡಿರ್ತಾರೋ ಅಷ್ಟು. ಅಂದರೆ ನೀವು ಟೇಪಲ್ಲಿ ಸಹ ಅಳತೆ ಮಾಡಿ ಮಾರ್ಕ್ ಮಾಡ್ಬೋದು. ಇಲ್ಲ ಅಂತಂದರೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ಮಾರ್ಕ್ ಮಾಡ್ಬೋದು, ಕರೆಕ್ಟ್ ಇರುತ್ತೆ. ಜಾಸ್ತಿ ಬಟ್ಟೆನ ಕಟ್ ಮಾಡ್ಕೊಂಡು ತಕ್ಕೊಳ್ಳಿ ಮತ್ತು ಶೇಪನ್ನೆಲ್ಲ ಕರೆಕ್ಟಾಗಿ ತಕ್ಕೊಳ್ಳಿ. ಆಗ ಸ್ಲೀವು ಕರೆಕ್ಟಾಗಿ ಪ್ಲಸ್ ಮಾರ್ಕಲ್ಲಿ ಅಟ್ಯಾಚ್ ಆಗುತ್ತೆ ನೋಡಿ. ನಾನು ಈ ರೀತಿ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ ಫ್ರೆಂಡ್. 2 ಸ್ಲೀವನ್ನು ಸೇಮ್ ಇದೇ ರೀತಿ ರೆಡಿ ಮಾಡ್ಕೊಬೇಕು. ಈಗ ಬ್ಯಾಕಲ್ಲಿ ನೀವು ಫಿಟ್ಟಿಂಗ್ ಅಳತೆನ ನೋಡಿಕೊಂಡು ಅರ್ಧ ಮಾಡಿಕೊಂಡು ಸಹ ಫಿಟ್ಟಿಂಗನ್ನು ಹಿಡಿಬೋದು. ಇಲ್ಲ ಅಂದರೆ ಫ್ರಂಟಲ್ಲಿ
ನೋಡಿಕೊಂಡು ಕಾಜಾಪಟ್ಟಿಯಿಂದ ಅಥವಾ ಹುಕ್ಸ್ ಪಟ್ಟಿಯಿಂದ ಎರಡರಿಂದನೂ ಹಿಡ್ಕೊಂಡು ನೋಡ್ಕೋಬೋದು. ಕಾಜಾಪಟ್ಟಿಯಿಂದ ಹಿಡಿಯೋದಾದರೆ ಎಕ್ಸ್ಟ್ರಾ ಕಾಜಾಪಟ್ಟಿ ಬಟ್ಟೆ ಕೊಟ್ಟು ಮರ್ಚಿರ್ತೀವಲ್ಲ ಅದನ್ನು ಬಿಟ್ಬಿಟ್ಟು 8.5 ಇಂಚ್ ಫಿಟ್ಟಿಂಗ್ ಇತ್ತು ಈ ಅಳತೆ ಬ್ಲೌಸು. ನಾನು ಅಲ್ಲಿಗೆ ಫಿಟ್ಟಿಂಗ್ ಮಾಡ್ತಿದ್ದೆ. ಈಗ ಸೊಂಟ ಅಳತೆ ಬ್ಲೌಸಲ್ಲೇ ನಾನು ಹಿಡ್ಕೊಂಡು ನೋಡ್ಕೊಳ್ತೀನಿ. ಮೆಜರ್ಮೆಂಟ್ ಬ್ಲೌಸಲ್ಲೇ ಹಿಡಿದು ನೋಡೋದ್ರಿಂದ ಕರೆಕ್ಟಾಗಿರುತ್ತೆ, ಮಿಸ್ ಆಗಲ್ಲ. ಈಗ ಇನ್ನೊಂದ್ಸಲಿ ನೀವು ಟೇಪಲ್ಲಿ ಸಹ ಹಿಡ್ಕೊಂಡು ನೋಡ್ಕೊಬೋದು ಏನಾದರೂ ಕನ್ಫ್ಯೂಸ್ ಇದ್ದರೆ. ನೋಡಿ, ಹುಕ್ಸ್ ಪಟ್ಟಿಯಿಂದ ಕರೆಕ್ಟ್ ಫಸ್ಟ್ ಸ್ಟಾರ್ಟಿಂಗಿಂದನೇ ಹಿಡ್ಕೊಬೋದು. ಫ್ರೆಂಡ್ಸ್, ನಾನು ಈ ರೀತಿ ಮೆಥಡಲ್ಲಿ ಸ್ಟಿಚ್ ಮಾಡ್ತೀನಿ. ತುಂಬ ಈಸಿ ಇರುತ್ತೆ ಮತ್ತು ಕರೆಕ್ಟಾಗಿ ಬರುತ್ತೆ ಬ್ಲೌಸು. ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ನನ್ನ ವ್ಯೂವರ್ಸ್ ಟ್ರೈ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ಕರೆಕ್ಟಾಗಿ ಬರುತ್ತೆ ಫಿಟ್ಟಿಂಗು, ಶೋಲ್ಡರ್ ಡ್ರಾಪ್ ಆಗಲ್ಲ ಮತ್ತು ಕಂಕ್ಳಲ್ಲಿ ಕುಪ್ಪೆ ಬರೋದಿಲ್ಲ ಈ ಮೆಥಡ್ ಫಾಲೋ ಮಾಡಿದರೆ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ ಮಾಡಿ ತೆಗಿತೀನಿ ನಾನು. ಎಷ್ಟಿದೆ ಅಂಥೇಳಿ ಒಂದ್ಸಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ತೀನಿ, ಟೇಪಲ್ಲೂ ಸಹ ನೋಡ್ತೀನಿ. ಈಗ ನೋಡಿ, ಸ್ವಲ್ಪ ಶೋಲ್ಡರಿಂದನೇ ಸ್ವಲ್ಪ ಕಟ್ ಮಾಡಿ ತೆಗಿಬೇಕು. ತೆಗೆದಾಗ ಈ ರೀತಿ ಹಾರ್ಮೋಲಲ್ಲಿ ಕುಪ್ಪೆ ಬರೋದಿಲ್ಲ. ಇದು ನಾವು ಕರೆಕ್ಟು ಅಳತೆ ಬ್ಲೌಸಿನ ಅಳತೆಗೆ ಫಿಟ್ಟಿಂಗ್ ಮಾಡ್ಕೊಂಡಿರ್ತೀವಿ ಸ್ಲೀವನ್ನು, ಹಾಗಾಗಿ ಕಂಕ್ಳಲ್ಲಿ ಕರೆಕ್ಟಾಗಿ ಕೂರುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಸಹ ಆಗಲ್ಲ. ಈ ಮೆಥಡ್ ಫಾಲೋ ಮಾಡಿ. ನಾನು ಹೊಲಿದಿರೋ 5-6 ಡಿಸೈನರ್ ಬ್ಲೌಸ್ ಸಹ ಇದೇ ಮೆಥಡಲ್ಲೇ ಸ್ಟಿಚ್ ಮಾಡಿರೋದು. ಫ್ರೆಂಡ್ಸ್, ನಾನೀಗ ಸ್ಲೀವ್ನ ಅಳತೆ ಬ್ಲೌಸಲ್ಲಿ ನಾನು ಮೆಜರ್ಮೆಂಟ್ ಮಾಡಿಕೊಂಡು ಈಗ ಹೊಲಿತಾ ಇರೋ ಬ್ಲೌಸು ಒಳಗಡೆ ಹಾಕಿ ರವಂಡ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ರವಂಡ್ ಸ್ಟಿಚ್ ಮಾಡಿಕೊಂಡು ಸ್ಲೀವಿನ ಮತ್ತು ಹಾರ್ಮೋಲ್ ಎರಡೂ ಕಡೆ ಸ್ವಲ್ಪ ಓಪನ್ ಮಾಡಿ ಮತ್ತು ನಾನು ಸ್ಟ್ರೈಟ್ ಹೊಲಿಗೆನ ಹಾಕ್ತೀನಿ. ನೋಡಿ, ಇಲ್ಲಿ ನಾನು ತೆಗಿತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಹೊಲಿಬೇಕು ಮತ್ತು ನೇರವಾಗಿ ಕರೆಕ್ಟಾಗಿ ಫಿಟ್ಟಿಂಗ್ ಅಳತೆನ ಬರುತ್ತೆ. ಈಗ ನೋಡಿ, ಈ ರೀತಿ ಹೊರಗೆ ತಕ್ಕೊಳ್ಳಿ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈ ರೀತಿ ಬ್ಲೌಸು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲ್ಲೂ ಸಹ ತಪ್ಪಾಗಲ್ಲ. ಮತ್ತು ತುಂಬ ಬ್ಲೌಸು ಮದುವೆದೆಲ್ಲ ಸ್ಯಾರಿದು ಬ್ಲೌಸ್ ಎಲ್ಲ ಹೊಲಿಯೋಂಗಿದ್ರೆ ಈ ಮೆಥಡಲ್ಲಿ ಫಾಲೋ ಮಾಡಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ಫಿಟ್ಟಿಂಗ್ ಸಹ ಸ್ಟ್ರೈಟ್ ಹೊಲಿಗೆ ಬರುತ್ತೆ. ಕರೆಕ್ಟಾಗಿ ಅಳತೆ ಬ್ಲೌಸ್ ಕರೆಕ್ಟಾಗಿ ಇಸ್ಕೊಳ್ಳಿ ನೀವು. ಸ್ಟ್ರೈಟ್ ಹೊಲಿಗೆ ಬರುತ್ತೆ. ಕೆಲವರಿಗೆ ಫಿಟ್ಟಿಂಗೇ ತುಂಬ ಪ್ರಾಬ್ಲಮ್ ಇರುತ್ತೆ. ಈ ಮೆಥಡ್ ಫಾಲೋ ಮಾಡಿದ್ರೆ ಕರೆಕ್ಟಾಗಿ ಬ್ಲೌಸು ಬರುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿದರು, ತುಂಬ ಖುಷಿ ಆಯಿತು. ಈ ಮೆಥಡ್ ಫಾಲೋ ಮಾಡಿ ನಮಗೆ ಕರೆಕ್ಟಾಗಿ ಬ್ಲೌಸ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿದರು ಫ್ರೆಂಡ್ಸು. ನಂಗೆ ತುಂಬ ಖುಷಿ ಆಯಿತು. ಈ ಮೆಥಡಲ್ಲಿ ತುಂಬ ಜನ ಸ್ಟಿಚ್ ಮಾಡ್ತಾ ಇರಲ್ಲ, ಆದರೆ ಈ ಮೆಥಡು ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಫಿಟ್ಟಿಂಗೇ ತುಂಬ ಸಮಸ್ಯೆ ಇರುತ್ತೆ, ಕೆಲವರಿಗೆ ಕರೆಕ್ಟಾಗಿ ಬರ್ತಾ ಇರಲ್ಲ, ಸ್ಟ್ರೈಟ್ ಸ್ಟಿಚ್ ಬರ್ತಾ ಇರಲ್ಲ. ಆಗ ನೀವು ಈ ಮೆಥಡ್ ಫಾಲೋ ಮಾಡಿದ್ರೆ ಸ್ಟಿಚ್ಚು ಕರೆಕ್ಟಾಗಿ ಬರುತ್ತೆ. ನೋಡಿ, ಎಂಬ್ರಾಯ್ಡ್ರಿ ಬ್ಲೌಸು ರೆಡಿ ಆಯಿತು. ಒಂದು ಸೈಡ್ ಈ ರೀತಿ ಕರೆಕ್ಟಾಗಿ ಫಿನಿಷ್ ಮಾಡ್ಕೊಂಡು ನೀವು ಇನ್ನೊಂದು ಸೈಡು ಸ್ಲೀವ್ ಅಟ್ಯಾಚಿಗೆ ಹೋಗಬೇಕು. ಎಕ್ಸ್ಟ್ರಾ ದಾರ ಎಲ್ಲ ಇದ್ದರೆ ಕರೆಕ್ಟಾಗಿ 3 ಹೊಲಿಗೆ ಎಲ್ಲ ಹಾಕಿ ಒಂದು ಸೈಡ್ ಕರೆಕ್ಟಾಗಿ ಫಿನಿಷ್ ಮಾಡ್ಕೊಳ್ಳಿ. ಒಂದು ಸೈಡಿನಷ್ಟೇ ಇನ್ನೊಂದು ಕಡೆ ಹಾರ್ಮೋಲಲ್ಲೂ ಮಾರ್ಕ್ ಮಾಡಿ ಈ ರೀತಿ ಕಟ್ ಮಾಡಿ, ಕರೆಕ್ಟಾಗಿ ಬರುತ್ತೆ. ನಾನು 10-15 ವರ್ಷದಿಂದ ಇದೇ ಮೆಥಡ್ ಫಾಲೋ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಅಂಗಡಿಯಲ್ಲಿ ಏನು ಬಟ್ಟೆ ಹೊಲಿತಾ ಇಲ್ಲ ಪೇಟೆಯಲ್ಲಿ. ನಾನು ಎಲ್ಲೇ ಮನೆ ಮಾಡಿದ್ರೂ ನನ್ನ ಕಸ್ಟಮರು ನನಗೆ ಹುಡ್ಕೊಂಬಂದು ಬಟ್ಟೆ ಕೊಡ್ತಾರೆ, ಸ್ಟಿಚ್ಚಿಂಗ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾನು ಸ್ಟಿಚ್ಚಿಂಗ್ ಮಾಡ್ತಾ 10-15 ವರ್ಷ ಜಾಸ್ತಿನೇ ಆಯಿತು ಫ್ರೆಂಡ್ಸ್. ನಾನು 10th ಮುಗಿಸಿದ ಮೇಲೆ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದ್ದು. ಈ ಮೆಥಡಲ್ಲೇ ನಾನು ಸ್ಟಿಚ್ ಮಾಡೋದು ಫ್ರೆಂಡ್ಸ್. ಬ್ಲೌಸು ಡಿಸೈನ್ ಎಂಬ್ರಾಯ್ಡ್ರಿ ಡಿಸೈನ್ ಹಾಕ್ಸಿರೋ ಬ್ಲೌಸು ಸ್ಟಿಚ್ ಆಯಿತು. ನೋಡಿ, ಈ ಬ್ಲೌಸು ಈ ರೀತಿ ಸ್ಟಿಚ್ ಆಗಿದೆ, ಫ್ರಂಟು ಬ್ಯಾಕು ಸ್ಲೀವು. ನಾನು ಈಸಿ ಮೆಥಡಲ್ಲಿ ನಿಮಗೆ ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ. ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕು ಶೇರು ಮಾಡಿ. ನೋಡಿ ಫ್ರೆಂಡ್ಸ್, ಇದೇ ಥರನೇ
ನಾನು ಬ್ಲೌಸು ಎಲ್ಲ ರೆಡಿ ಆಗಿದೆ. ಅದರಲ್ಲಿ ಒಂದು ಬ್ಲೌಸು ನಿಮಗೆ ಸ್ಟಿಚ್ ಮಾಡೋದು ತೋರಿಸಿದ್ದು. ಇದೆಲ್ಲ ಎಂಬ್ರಾಯ್ಡ್ರಿ ಆಗಿ ಬಂದಮೇಲೆ ಸ್ಟಿಚ್ ಮಾಡಿರೋದು ನೋಡಿ. ಇದು ಸಹ ಅಷ್ಟೇ. ಎಂಬ್ರಾಯ್ಡ್ರಿ ಡಿಸೈನ್ ಚೆನ್ನಾಗಿ ಕಾಣಬೇಕು ಅಂದರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು. ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂತಂದರೆ ಎಂಬ್ರಾಯ್ಡ್ರಿ ಡಿಸೈನ್ ಸಹ ಚೆನ್ನಾಗಿ ಕಾಣುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ಈ ಥರ ಬಾದಾಮಿ ಕಲರ್ ಸ್ಯಾರಿ. ಇದಕ್ಕೆ ಈ ರೀತಿ ಡಿಸೈನ್ ಮಾಡಿಸ್ತೀನಿ, ಸಿಂಪಲ್ ಡಿಸೈನು. ಈ ಎಲ್ಲ ಬ್ಲೌಸ್ಗಳು ಸಹ ಎಂಬ್ರಾಯ್ಡ್ರಿ ಆಗಿ ಬಂದ ಮೇಲೇ ಸ್ಟಿಚ್ ಆಗಿರೋದು ಫ್ರೆಂಡ್ಸ್. ಇನ್ನು ಹೆಚ್ಚಿನ ವಿಡಿಯೋ ನಾನು ಬೇರೆ ಬೇರೆ ಸ್ಟಿಚಿಂಗ್ ತೋರಿಸ್ತೀನಿ. ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಒಂದು ಲೈಕ್ ಕೊಡಿ, ನನಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಇದೇ ರೀತಿ ಎಂಬ್ರಾಯ್ಡ್ರಿ ಹಾಕ್ಸ್ಕೊಂಬಂದು ನಾನು ಈಗ ತೋರಿಸಿದ್ನಲ್ಲ ಅದೇ ಮೆಥಡಲ್ಲಿ ಹೊಲಿದಿರೋ ಅಂಥದ್ದು ಇಷ್ಟು ಬ್ಲೌಸು, 5 ಬ್ಲೌಸು ಸಹ ನೋಡಿ. ಬ್ಲೌಸು ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಕ್ಕಿನ್ನೂ ಕುಚ್ಚು ತಂದು ಹಾಕಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಈ ಮೆಥಡ್ ಟ್ರೈ ಮಾಡಿ. ಬಾಯ್ ಫ್ರೆಂಡ್ಸ್.